ಆಮೇಲೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಬ್ಬತ್ ದಿನ ಬಂದಾಗೆಲ್ಲ ಆಮೇಲೆ ವಾಕ್ಯ ಹೇಳ್ತದೆ, ಆತನು ಏನ್ ಮಾಡ್ತಿದ್ರಂತೆ, ಆಮೇಲೆ ಸಬ್ಬತ್ ದಿನವನ್ನ ತುಂಬಾ ಗೌರವಿಸ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯ. ಎಲ್ಲರೂ ಕೂಡ ಆಮೇಲೆ ಪಕ್ಕದಲ್ಲಿ ಇರೋರ್ನ ನಾವು ಹೇಳೋಣ, ನಾವು ಸಬ್ಬತ್ತನ್ನ ಘನಪಡಿಸ್ಬೇಕು. ಆಮೇಲೆ ಹಲ್ಲೆಲೂಯ, ಆಮೇಲೆ ಹಲ್ಲೆಲೂಯ. ಅನೇಕ ಸಮಯದಲ್ಲಿ ವಿಶ್ವಾಸಿಗಳಿಗೆ ಸಬ್ಬತ್ತಿನ ಒಂದು ಪ್ರಾಮುಖ್ಯತೆ ಗೊತ್ತಿಲ್ಲದೆ ಹೋಗ್ಬಿಡ್ತದೆ. ಆಮೇಲೆ ಮೊದಲನೇದಾಗಿ ನಾನು ಕೆಲವೊಂದು ಪಾಯಿಂಟ್ಸ್ ಮಾತ್ರ ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಆಮೇಲೆ ಮೊದಲನೇದಾಗಿ ಸಬ್ಬತ್ತನ್ನ ಘನಪಡಿಸ್ಬೇಕು. ಆಮೇಲೆ ಹಲ್ಲೆಲೂಯ. ಆಮೇಲೆ ದೇವರ ವಾಕ್ಯದಲ್ಲಿ ನೀವು ನೋಡುವಾಗ ಆಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಮೇಲೆ ಅರಣ್ಯಕಾಂಡ 15ನೇ ಅಧ್ಯಾಯದಲ್ಲಿ ಆಮೇಲೆ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, 32 ಎಂಬುದಾಗಿ ನೆನೆಸ್ತೇನೆ. ಆಮೇಲೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬನು ಸಬ್ಬತ್ತನ್ನ ಘನಪಡಿಸದೆ ಅವನು ಹೋಗಿ ಕೆಲಸಕ್ಕೆ ಹೋದಾಗ ಜನರೆಲ್ಲ ಅವನನ್ನ ಮೋಶೆಯ ಬಳಿಯಲ್ಲಿ ಕರೆತರುವುದಂತದನ್ನ ನಾವು ನೋಡ್ತೇವೆ. ಆಮೇಲೆ ಹಲ್ಲೆಲೂಯ. ಸೊ ಅವನನ್ನ ಕರೆತಂದು ಆಮೇಲೆ ಮುಂದೆ ನಿಲ್ಲಿಸಿದಾಗ ದೇವರು ಮೋಶೆಗೆ ನೇರವಾಗಿ ಮಾತನಾಡ್ತಾರೆ, ಏನೆಂಬುದಾಗಿ, ಇವನನ್ನ ಕಲ್ಲೆಸೆದು ಇವನ್ನ ಕೊಲ್ಲಬೇಕು. ಆಮೇಲೆ ಹಲ್ಲೆಲೂಯ. ಇವನು ಮರಣಕ್ಕೆ ಬಾಧ್ಯನು, ಇವನನ್ನ ಏನ್ ಮಾಡ್ರಿ, ಇವನನ್ನ ಕರೆದುಕೊಂಡು ಹೋಗಿ ಊರ ಹೊರಗೆ ಎಲ್ಲರೂ ಕಲ್ಲು ಹೊಡೆದು ಸಾಯಿಸಿ ಎಂಬುದಾಗಿ. ಹಾಗಾದ್ರೆ ಏನು, ಸಬ್ಬತ್ತನ್ನ ಯಾಕೆ ದೇವರು ಅಷ್ಟು ಗಂಭೀರವಾಗಿ ದೇವರು ಪರಿಗಣಿಸ್ತಾರೆ ಎಂಬುದಾಗಿ ನಾವು ನೋಡುವಾಗ ಅದು ಆರಂಭದಿಂದಲೇ ನಾವು ನೋಡ್ಬೋದು. ಆದಿಕಾಂಡದಿಂದಲೇ ದೇವರು ಮನುಷ್ಯನನ್ನ 6 ದಿನಗಳ ಕಾಲ ಉಂಟು ಮಾಡಿ 7ನೇ ದಿನ ಆತನು ವಿಶ್ರಮಿಸಿದ್ರು. ಆಮೇಲೆ ಆ ಒಂದು ದಿನ ಯಾವುದಕ್ಕಾಗಿ ದೇವರು ವಿಶ್ರಮಿಸಿದ್ರು ಅಂದ್ರೆ, ಆ ದಿನ ಮನುಷ್ಯನು ದೇವರಿಗೆ ಆರಾಧನೆಯನ್ನ ಮಾಡಲಿ. ಆ ಒಂದು ದಿನ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನ ನೆನೆಸಿ ಆ ಒಂದು ದಿನ ದೇವರಿಗೆ ಎಂಬುದಾಗಿ ಅವನು ಮೀಸಲಿಡ್ಲಿ ಎಂಬುದಕ್ಕಾಗಿ ದೇವರು ಆ ಸಬ್ಬತ್ತನ್ನ ಪರಿಶುದ್ಧವಾಗಿಯೂ ಮಾನ್ಯವಾಗಿಯೂ ಅದನ್ನ ದೇವರು ಪ್ರತ್ಯೇಕಿಸಿದ್ದಾನೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ವಾರದ ಮೊದಲನೇ ದಿನ ಎಂಬುದಾಗಿ ಹೇಳ್ಬೇಕಾದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೆಲವು ಸಮಯದಲ್ಲಿ ನಾವು ಹೇಳ್ತೇವೆ ಅದು 7ನೇ ದಿನ ಅಲ್ವಾ. ಅದರಲ್ಲೇ ಒಂದು ದೊಡ್ಡ ಒಂದು ಡಾಕ್ಟ್ರಿನಲ್ಲಿ ಗೊಂದಲಗಳನ್ನ ನಾವು ನೋಡ್ತೇವೆ. ಆದ್ರೆ ಬಹಳ ಸ್ಪಷ್ಟವಾಗಿ ನಿಮ್ಮೊಂದಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ಆ 6ನೇ ದಿನ ದೇವರಿಗೆ ಭಾನುವಾರ 7ನೇ ದಿನವಾಗಿರ್ಬೋದು, ಆದ್ರೆ ಮನುಷ್ಯ 6ನೇ ದಿನ ಉಂಟಾಗಿದ್ದರಿಂದ ಅವನಿಗೆ ಆ ಒಂದು ಸಬ್ಬತ್ ಮೊದಲನೇ ದಿನ ಆಗ್ತದೆ. ಹಲ್ಲೆಲೂಯ. ವಾರದ ಮೊದಲನೇ ದಿನ ಅವನ ಜೀವಿತದ ಒಂದು ನೆಕ್ಸ್ಟ್ ದಿನ ಇಟ್ ವಿಲ್ ಬಿ ದ ಫಸ್ಟ್ ಡೇ ಆಫ್ ಹಿಸ್ ಲೈಫ್. ಸೊ ಮೊದಲು ಅವನು ದೇವರಿಗೆ ಅದನ್ನ ಕೊಡಬೇಕು. ಆಮೇಲೆ ಹಲ್ಲೆಲೂಯ. ಯೇಸು ಕ್ರಿಸ್ತನು ಕೂಡ ತಾನು ಹಿಡಿದುಕೊಳ್ಳಲ್ಪಡುವಂತ ಆ ಒಂದು ರಾತ್ರಿಯಲ್ಲಿ ಹೇಳಿದಂತ ಒಂದು ಮಾತಿನ ಉತ್ತರ, ನಾನು ದಿನವೂ ಕೂಡ ಆಲಯದಲ್ಲೇ ನಾ ಇದ್ದನಲ್ಲ. ಆಮೇಲೆ ಹಲ್ಲೆಲೂಯ. Jesus honored Sabbath. He honored the temple of God every day in his life. ಹಲ್ಲೆಲೂಯ. ಈ ಒಂದು ದಿನ ನಾವು ತಿಳಿದುಕೊಳ್ಬೇಕು, ಸಬ್ಬತ್ ದಿನ ಅಂದ್ರೆ ಆ ಸಬ್ಬತ್ ದಿನದಲ್ಲಿ ದೇವರು ಆಲಯದಲ್ಲಿ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಯೆಶಾಯ ಪ್ರವಾದಿ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಯೆಶಾಯನು ಕೂಡ ಆತನನ್ನ ದೇವರನ್ನ ಆರಾಧಿಸುವುದಕ್ಕಾಗಿ ಆಲಯಕ್ಕೆ ಬಂದಾಗ ಆತನು ಒಂದು ದರ್ಶನವನ್ನ ಕಾಣ್ತಾನೆ. ಆ ದರ್ಶನ ಏನು, ದೇವರು ಆಲಯದಲ್ಲಿ ಬಂದಾಗ ದೇವರು ಉನ್ನತೋನ್ನತಗಳಲ್ಲಿ ದೇವರು ಆಸನ ರೂಢನಾಗಿರುವಂತದನ್ನ ಆತನು ಕಾಣುವಂತದನ್ನ ನಾವು ನೋಡ್ತೇವೆ. ಆಮೇಲೆ ಹಲ್ಲೆಲೂಯ. He is seeing the Lord seated on high throne. ಆಮೇಲೆ ಆತನ ಆ ವಸ್ತ್ರವು ಆಲಯದ ಸಂಪೂರ್ಣವಾಗಿ ಆ ನೆರಿಗೆಯು ಮುಚ್ಚಿಕೊಂಡಿರುವಂತದನ್ನ ನಾವು ನೋಡ್ತೇವೆ. ಆಮೇಲೆ ಸತ್ಯವೇದದಲ್ಲಿ 3 ಕಾರ್ಯ ಆಲಯದಲ್ಲಿ ಆಗುತ್ತದನ್ನ ನಾವು ನೋಡ್ತೇವೆ. ಏನು, ಒಂದು ದೇವರು ಉನ್ನತದಲ್ಲಿ ಕುಳಿತಿರುವಂತದನ್ನ, ಅಂದರೆ ಅದರಲ್ಲಿ ದೇವರೇ ಉನ್ನತದಲ್ಲಿರಬೇಕು. ಹಲ್ಲೆಲೂಯ. ಯಾರು ಹೊಗಳಿಕೆಗೂ ಯಾರು ಒಂದು ಘನತೆಗೂ ಯೋಗ್ಯರಲ್ಲ. ನಾವೆಲ್ಲರೂ ಕೂಡ ಮಣ್ಣೆ, ಆತನೊಬ್ಬನೇ ಮಹಿಮೆ ಆದಂಥ ದೇವರಾತನಾಗಿದ್ದಾನೆ. ಹಲ್ಲೆಲೂಯ. ನಾವು ಅಳಿದು ಹೋಗಬೇಕಾದವರು, ನಾವು ಸಭೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದವರಲ್ಲ. ನಾವೆಲ್ಲರೂ ಕೂಡ ನರಕದಲ್ಲಿ ಬೇಯ್ತಾ ಇರಬೇಕಾದವರು. ಆದರೆ ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಕರೆದು ಆತನ ಮಂದೆಯಾಗಿ ನಮ್ಮನ್ನು ಆಲಯದಲ್ಲಿ ಸೇರಿಸಿ ಆತನು ಕುರುಬನಾಗಿ ನಮ್ಮ ಮಧ್ಯದಲ್ಲಿ ಇರುವಂಥ ಆ ಒಂದು ಸ್ಥಳವೇ ಅದು ಆಲಯವಾಗಿದೆ. ಆಮೇನ್ ಹಲ್ಲೆಲೂಯ. ಆತನು ಮೇಲೆ ತೆಲ್ಪಡಬೇಕು. ಆತನು ಘನಪಡಿಸಲ್ಪಡಬೇಕು. ಆಮೇನ್ ಹಲ್ಲೆಲೂಯ. ಒಂದೊಂದು ಬಾರಿಯೂ ಕೂಡ ನೀವು ಆಲಯದ ಒಳಗೆ ಬರಬೇಕಾದ್ರೆ ಯಾರಲ್ಲ, ದೇವರು ಮಾತ್ರವೇ ಮೇಲೆ ತೆಲ್ಪಡಬೇಕು. ಆಮೇನ್ ಹಲ್ಲೆಲೂಯ.
ಎಲ್ಲಿ ಹೋಗ್ತಾ ಇದ್ದೀರಾ ಬ್ರದರ್ ಎಂಬುದಾಗಿ ಯಾರಾದರೂ ಕೇಳಿದ್ರೆ ಏನಂತ ಹೇಳ್ತೇವೆ? ನಾವು ವರ್ಶಿಪ್ಗೆ ಹೋಗ್ತಾ ಇದ್ದೀವಿ, ಆರಾಧನೆಗೆ ಹೋಗ್ತಾ ಇದ್ದೀವಿ. ಹಾಗಾದರೆ ಆರಾಧನೆ ಏನೆಂದರೆ ಏನು? ದೇವರನ್ನು ಎಲ್ಲದಕ್ಕಿಂತಲೂ ಮೇಲೆ. ಮತ್ತೆ ಇನ್ನೊಂದು ವಾರ ಯಾಕೆ ಆರಾಧನೆಗೆ ಬರ್ತೀರಾ? ಆತನನ್ನು ಹೋದ ವಾರ ನಾ ಎಷ್ಟು ಮೇಲೆತ್ತಿದನೋ ಅದಕ್ಕಿಂತಲೂ ಮೇಲೆ ನಾ ಆತನನ್ನು ಎತ್ತುವುದಕ್ಕಾಗಿ. ಯಾಕೆಂದರೆ ಆತನು ಯೋಗ್ಯನಾದ ದೇವರು, ಆತನು ಪರಾಕ್ರಮಿಯಾದಂಥ ದೇವರು, ಆತನು ಸರ್ವವ್ಯಾಪಿ ಆದಂಥ ದೇವರು, ಸರ್ವವಲ್ಲಭನಾದಂಥ ದೇವರು. ಆಮೇಲೆ ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತಾರೆ? ಆತನು ಯುಗ ಯುಗಾಂತರಕ್ಕೂ ಮಹಿಮೆಗೆ ಅರ್ಹನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅಲ್ಫವೂ ಆಗಿದ್ದಾನೆ, ಒಮೇಗವೂ ಆಗಿರುವಂಥ ದೇವರಾತನಾಗಿರೋದರಿಂದ ಆತನ ಮುಂದೆ ಎಲ್ಲ ಜೀವಿಗಳು ಉಸಿರಿರುವಂಥ ಎಲ್ಲವೂ ಕೂಡ ಸ್ತೋತ್ರ ಮಾಡುವುದಕ್ಕೆ ಯೋಗ್ಯವಾದಂಥ ನಾಮ. ಆಮೇನ್. ಎರಡನೇದಾಗಿ ನಾವು ನೋಡಬೇಕಾದ್ರೆ ಆ ಯೆಶಾಯ 6 ಏನೆಂಬುದಾಗಿದೆ, ಆ ಒಂದು ವಾಕ್ಯದಲ್ಲಿ ಇದೆ, ಆತನ ವಸ್ತ್ರದ ಆ ನೆರಿಗೆಯು ಆಲಯ ಸಂಪೂರ್ಣವಾಗಿ. ಹಲ್ಲೆಲೂಯಾ. ನಾವು ಬರಬೇಕಾದ್ರೆ ಯಾವ ರೀತಿಯ ಬಟ್ಟೆನ ಹಾಕೋಬೇಕು, ಯಾರು ಯಾವ ಥರ ಬಟ್ಟೆ ಹಾಕೊಂಡಿರ್ತಾರೆ, ಇದೆಲ್ಲ ನಾವು ನೋಡೋಕೆ ಬರೋದು. ನಾವು ಮೊದಲು ಹೆಜ್ಜೆನ ಒಳಗಿಡಬೇಕಾದ್ರೆ ನಾ ಯೇಸುವಿನ ವಸ್ತ್ರದ ಮೇಲೇ ಕಾಲಿಡ್ತಾ ಇದ್ದೇನೆ. ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ರಕ್ತ ಕುಸುಮ ರೋಗಿಯು 12 ವರ್ಷಗಳ ಕಾಲದಿಂದ ತನ್ನ ಪಾಡುಗಳಲ್ಲಿ ಸೋತು ಹೋಗಿ ಇನ್ನು ಜೀವನವೇ ಮುಗಿದೋಯ್ತೆಂಬುದಾಗಿ ನೆನೆಸುವಂಥ ಒಬ್ಬಳು ಯೇಸುವಿನ ವಸ್ತ್ರದ ತುದಿಯನ್ನು ಮುಟ್ಟಿದ ಕೂಡಲೇ ಆಕೆಯ ಶರೀರದಲ್ಲಿದ್ದಂಥ 12 ವರ್ಷದ ವ್ಯಾಧಿಯು ಆ ಕ್ಷಣವೇ ಗುಣವಾಯ್ತಲ್ವ? ಹಂಗಿರಬೇಕಾದ್ರೆ ನಾನು ಆಲಯದ ಒಳಗೆ ಬರಬೇಕಾದ್ರೆ ನಾ ಯೇಸುವಿನ ವಸ್ತ್ರದ ಮೇಲೆಯೇ ನಾನು ನಿಂತು ಆರಾಧಿಸುವುದು ಅಲ್ಲೇ, ಕುಳಿತು ವಾಕ್ಯ ಕೇಳುವುದು ಅಲ್ಲೇ ಎಂಬುದಾಗಿ ನೆನೆಸಬೇಕಾದ್ರೆ ನಿಮ್ಮ ಶರೀರದಲ್ಲಿ ಯಾವ ಬಲಹೀನತೆ ಇರಕೂಡದು. ಹಲ್ಲೆಲೂಯಾ. ಇದು ಬಿಡುಗಡೆಯ ಸ್ಥಳ, ಇದು ಸ್ವಸ್ಥತೆಯ ಒಂದು ಸ್ಥಳ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರೆಲ್ಲ ಯೇಸುವನ್ನು ಮುಟ್ಟಿದ್ರು ಅವರೆಲ್ಲರೂ ಸ್ವಸ್ಥವಾದರು, ಯಾರ್ಯಾರೆಲ್ಲ ಯೇಸು ಮುಟ್ಟಿದ್ರು ಅವರು ಕೂಡ ಸ್ವಸ್ಥವಾದರು. ಆಮೇನ್. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಆಲಯದೊಳಗೆ ಹೋದಂಥ ಯೆಶಾಯ ಆತನು ಹೇಳ್ತಾನೆ, ನಾನು ಅಶುದ್ಧ ನಾಲಿಗೆ ಉಳ್ಳವನು, ನನ್ನ ತುಟಿಯು ಅಶುದ್ಧವಾದದ್ದು. ನಾನು ಒಳ್ಳೆಯ ಮಾತುಗಳನ್ನು ಮಾತನಾಡಿದವನೇ ಅಲ್ಲ ಎಂಬುದಾಗಿ ಹೇಳಿದಾಗ ದೇವರ ವಾಕ್ಯ ಹೇಳ್ತದೆ, ಹೋಗು, ಹೊರಗೆ ಹೋಗು, ಅಲ್ಲಿ ಹೋಗಿ ಮುಖ ತೊಳ್ಕೊಂಬ, ಬಾಯಿ ತೊಳ್ಕೊಂಬ ಅಂದ್ರೆ ಇಲ್ಲ. ದೇವರು ಅಲ್ಲದೇ ಸ್ಥಳದಲ್ಲಿ ಉರಿಯುವಂಥ ಬೆಂಕಿಯ ಕೆಂಡವನ್ನು ತೆಗೆದುಕೊಂಡು ಬಂದು ಅವನನ್ನು ಮುಟ್ಟಿ ಅವನನ್ನು ಪರಿಶುದ್ಧ ಪಡಿಸ್ಬಿಟ್ರು. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಈ ದಿನ ನಂಬ್ತೀರಾ ನನ್ನೊಂದಿಗೆ ಸೇರಿ? ಈ ಒಂದು ಸ್ಥಳ ನನ್ನ ಜೀವನ ಮಾರ್ಪಡುವಂಥ ಸ್ಥಳ. ಆಮೇನ್. ಹಲ್ಲೆಲೂಯಾ. ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಬರುವಂಥ ಸ್ಥಳ, ನನ್ನ ಗಲಿಬಿಲಿಗಳೆಲ್ಲ ಬಿಟ್ಟೋಗೋ ಸ್ಥಳ, ನನ್ನ ಒಂದು ನಿರಾಶೆಗೆ ಬದಲಾಗಿ ಸ್ತೋತ್ರ ವಸ್ತ್ರವನ್ನು ಧರಿಸಿಕೊಳ್ಳುವಂಥ ಒಂದು ಸ್ಥಳ, ನಾನು ಬಂದ ಹಾಗೆ ಹಿಂತಿರುಗಿ ಹೋಗದೇ ಇರುವಂಥ ಒಂದು ಸ್ಥಳ, ನಾನು ಒಬ್ಬಂಟಿಕನಾಗಿ ಬಂದರೂ ನನ್ನೊಂದಿಗೆ ದೇವರನ್ನು ಕರೆದುಕೊಂಡು ಹೋಗುವಂಥ ಸ್ಥಳವಿದು. ಹಲ್ಲೆಲೂಯಾ. ಇದು ಸರ್ವದೇಶಕ್ಕೂ ಪ್ರಾರ್ಥನಾಲಯ ಎಂಬುದಾಗಿರುವಂಥ ಒಂದು ಸ್ಥಳ, ಇದು ತಂದೆಯ ಮನೆ ಆಗಿರುವಂಥದ್ದು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಈ ದಿನ ಒಂದು ತೀರ್ಮಾನ ಮಾಡೋಣ, ಸಬ್ಬತ್ತನ್ನು ನಾ ಘನಪಡಿಸ್ತೇನೆ. ಹಲ್ಲೆಲೂಯಾ. ಏನೇ ಆದರೂ ಕೂಡ, ಎಂಥದೇ ಪರಿಸ್ಥಿತಿ, ಐ ಟೆಲ್ ಯು ಸಮಥಿಂಗ್, ದೇವರು ಎಷ್ಟು ಕೋಪಗೊಂಡನೆಂಬುದಾದರೆ ದೇವರು ಹೇಳ್ತಾರೆ, ಅವನ್ನ ಸಾಯಿಸ್ಬಿಡಿ ಅಂದರು ದೇವರು. ಯಾಕೆ? ಸಬ್ಬತ್ತನ್ನು ಘನಪಡಿಸದೇ ಇರೋದಕ್ಕೆ. ಹಂಗಂದ್ರೆ ಏನು? ದೇವರು ಯಾಕೆ ಸಾಯಿಸೋದಕ್ಕೆ ಮಾತಾಡ್ತಾರೆ ಎಂಬುದಾಗಿ ಐ ಟೆಲ್ ಯು ಸಮಥಿಂಗ್. ಒಂದು ವೇಳೆ ನೀವು ಸಬ್ಬತ್ತನ್ನು ಘನಪಡಿಸದೆ ಬೇರೆ ಯಾವುದಾದ್ರೂ ಒಂದು ವಿಷಯಗಳಿಗೆ ನಿಮ್ಮ ಒಂದು ಮನಸ್ಸನ್ನು ಕೊಟ್ಟು ಒಂದು ವ್ಯಾಪಾರವಾಗಿರ್ಬೋದು, ಒಂದು ಕೆಲಸವಾಗಿರ್ಬೋದು, ಅಲ್ಲಿ ಇನ್ನೂ ಜಾಸ್ತಿ ದುಡ್ಡು ಸಿಗ್ತದೆ, ಬೇರೆ ಯಾವಾಗಲೂ ಸಿಗುವುದಕ್ಕಿಂತ ಎಂಬುದಾಗಿ ಹುಡುಕಿ ಹೋಗ್ಬೋದು. ಅಥವಾ ಯಾವುದೇ ಒಂದು ಕಾರಣ, ಅದೊಂದು ಫಂಕ್ಷನೋ ಅಥವಾ ಮದುವೆನೋ ಯಾವುದೋ ಒಂದನ್ನು ನೀವು ನೆನೆಸ್ಕೊಂಡು ಹೋದ್ರೂ ಕೂಡ ಐ ಟೆಲ್ ಯು ಅಲ್ಲ, ನಿಮ್ಮ ಮತ್ತೆ ಬೇರೆ ದಿನಗಳಲ್ಲಿ ನೀವು ಮಾಡುವಂಥ ಬಲಿ, ದೇವರಿಗೆ ಕೊಡುವಂಥ ಆ ಒಂದು ಕಾರಣಕ್ಕೆ ಯಾವುದನ್ನು ದೇವರು ತೆಗೆದುಕೊಳ್ಳೋದಿಲ್ಲ. ಹಲ್ಲೆಲೂಯಾ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ವೆನ್ ಯು ಡೋಂಟ್ ಆನರ್ ಸಬ್ಬತ್, ವಾಟ್ ಎವರ್ ಯು ಡೂ, ಟು ಆನರ್ ಹಿಮ್ ಆನ್ ದಿ ಅದರ್ ಡೇಸ್, ಗಾಡ್ ವಿಲ್ ನೆವರ್ ಅಕ್ಸೆಪ್ಟ್ ಇಟ್, ಬಿಕಾಸ್ ಆ ಭಾಗದಲ್ಲಿ ಇಟ್ ವಿಲ್ ಬಿ ಎ ಡೆತ್. ಹಲ್ಲೆಲೂಯಾ. ನಿಮ್ಮ ಫೈನಾನ್ಸ್ ಅಲ್ಲಿ ಸತ್ತೋಗ್ತದ್ರಿ. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನೀವು ಎಲ್ಲಿ ಇಲ್ಲ ಅವ್ರಿಗಾಗಿ ಹೋಗ್ತೀನಿ ಇವ್ರಿಗಾಗಿ ಹೋಗ್ತೀನಿ ಅಂತಾರಲ್ಲ, ಆ ಒಂದು ಸಂಬಂಧ ಅಲ್ಲೇ ಸತ್ತೋಗ್ತದೆ. ಬಿಕಾಸ್ ಸಬ್ಬತ್ತು ಕರ್ತನದು.